ನಿಷ್ಕಾಂತ್ ಅಂತೇಳಿ. ಈಗ ಅವರು ಸಹಿತ ಇಂಜಿನಿಯರಿಂಗ್ ಓದಿದ್ದಾರೆ. ಮುಂದೆ 552 ರ್ಯಾಂಕ್ ಮಾಡಿದಂಥ ಉಪ್ಪುಂದವರು ಏನಪ್ಪ, ಅವರು ಉಪ್ಪುಂದ ಅನ್ನೋ ದೇಶನವರು. ಡಾಕ್ಟರ್ ಶ್ರೇಯಸ್ರಾವ್ ಉಪ್ಪುಂದ್ ಅನ್ನುವಂಥವ್ರು, ಡಾಕ್ಟರ್ ಶ್ರೇಯಸ್ರಾವ್ ಉಪ್ಪುಂದೂರು ಅವರು ಸಹಿತ ಇವತ್ತು MBBS ಮಾಡಿದ್ದಾರೆ. ಅಂದರೆ ಏನು ಹೇಳ್ತಾ ಇದ್ದೀನಿ ನಾನು ಇಲ್ಲಂದ್ರೆ, ಇನ್ನು ನೀವು ಪ್ರಿಪೇರ್ ಮಾಡೋಂಥ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕಾಗಿದ್ದು, ನೀವು ಮೊದಲದಾಗೆ ಮನೆಯೊಳಗೆ ವಾತಾವರಣ ಬೇಕು. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಮನೆಯಾಗ ಎಜುಕೇಟೆಡ್ ವಾತಾವರಣ ಬೇಕು. ಜೊತೆಗೆ ಇದರ ಬಗ್ಗೆ ಮೊದಲಿಂದು ಪೂರ್ಣ ಪ್ರಮಾಣದ ಜ್ಞಾನ ಇರಬೇಕಾಗ್ತದೆ. ಹಾಗೆ ಸುಮ್ಮನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದಿಷ್ಟು ಆಗಿದಾವಿಲ್ಲ ಅಂತಲ್ಲ, ಅದನ್ನು ನಾವು ಹಿಡ್ಕೊಂಡು ಹೋಗುವಂಥದ್ದಲ್ಲ. ಅಪವಾದಗಳು ಎಕ್ಸಾಂಪಲ್ ಅಷ್ಟೇ, ಆದರೆ ಅವು ಅಪವಾದಗಳು ಕಾರ್ಯಕ್ಕೆ ಆಗೋದು ಭಾಳ ಕಷ್ಟ. ಏನು ನಮ್ಮ ಹನುಮಂತಪ್ಪ ಮತ್ತು ಪ್ಲಸ್ ನಮ್ಮ ಧೋನಿಯವರು ಆಯ್ಕೆ ಆಗಿದ್ದಾರೆ, ಸಂತೋಷ ಪಡೋ ಜೊತೆಗೆ ಎಲ್ಲ ಕಡೆಗೂ ನಾವು ತಿಳಿಸ್ಬೇಕಾಗಿದೆ ಹೇಗೆ ನೀವು ಎಂಟ್ರಿ ಆಗಬೇಕು ಇದರಲ್ಲಿ ಅಂತೇಳಿ. ಮೊದಲನೇದಾಗಿ ಇಂಗ್ಲೀಷ್ ಅಂತ ಸ್ಪಷ್ಟವಾಗಿ ಬರಲೇಬೇಕು, ಆಮೂಲಾಗ್ರಹವಾಗಿ ಬರಬೇಕು. ಹೇಳ್ಬೋದು ಕನ್ನಡ ಮೀಡಿಯಮ್ ಈಗ ನಮ್ಮ ಧೋನಿಯವರು ಮಾತಾಡಿದ್ದಾರೆ, ಇಲ್ಲ ಕನ್ನಡ ಮೀಡಿಯಮ್ದಲ್ಲೂ ಆಗ್ಬೋದು, ಅಥವಾ ಹಿಂದಿ ಆಗಲಿ ಮರಾಠಿ ಆಗಲಿ ಯಾವುದಿದ್ರೂ ನಡೀತದೆ. ಭಾಳ ಕಷ್ಟ ಅದ ಹೇಳೋದು. ನೀವು ಪಾಸ್ ಆಗಿದ್ರಿ ಹೇಳ್ತಾಯಿದ್ದೀರಿ, ಭಾಳ ಸಂತೋಷ. ಆದರೆ ಇಂಗ್ಲೀಷ್ ಅಂತ ಭಾಳ ಅವಶ್ಯಕತೆ ಇವತ್ತು ವಸ್ತು ಸ್ಥಿತಿಯನ್ನು ಮಾತಾಡ್ತಾ ಇದ್ದೀನಿ. ಜೊತೆಗೆ ಭಾಳ ಸಲ ಹೇಳ್ತಾ ಇದ್ದೀನಿ ಮಾತನ್ನು, ಮಗ್ಗಿ 30 ತನಕ ಬರಲೇಬೇಕು ಅನ್ನುವಂಥದ್ದು. ಅಂದರೆ ಇಂಜಿನಿಯರಿಂಗ್ ಹುಡುಗರಿಗೆ ಒಂದಿಷ್ಟು ಮ್ಯಾಥ್ಸ್ ನಾಲೆಜ್ ಇರ್ತದೆ, ಬೇಸ್ ಇರ್ತದೆ. ಮತ್ತು MBBS ಆದ ಹುಡುಗರಿಗೂ ಇರ್ತದೆ. ಯಾಕಂದರೆ ಅವರು MBBS ಸೆಲೆಕ್ಷನ್ ಆಗಬೇಕಾದ್ರೆ 4 ಸಬ್ಜೆಕ್ಟ್ PUC ವರೆಗೆ ಓದಿರ್ತಾರೆ. ಮತ್ತು PUC ವರೆಗಿನ ಸಿಲೆಬಸ್ ಅವ್ರು ಹೇಳ್ತಾರೆ SSLC ಅಂತೇಳಿ, ಇದು NCERT ಬೇಸ್ರಿ ಅಂತ ಹೇಳ್ತಾರೆ. ಆದರೆ PUC 10+2 ಯಾರು ಚೆನ್ನಾಗಿ ವರ್ಕ್ ಮಾಡಿರ್ತಾರೆ, ಅದು ಸೈನ್ಸ್ ಓರಿಯೆಂಟೆಡ್ ಆಗಿರ್ತಾರೆ. ಅದರ ನಂತರ ಕಾಮರ್ಸ್ನ ಓದಿದವ್ರು ಯಾರಿರ್ತಾರೆ ಅವ್ರು ಹೆಚ್ಚು ಸೆಲೆಕ್ಷನ್ ಆಗ್ತಾಯಿದ್ರಲ್ಲ. ಆರ್ಟ್ಸ್ ಓದಿದಂಥ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಭಾಳ ಕಡಿಮೆ ಇದೆ. ಅದು ಈಗ ಬರ್ತಾ ರೇರೆಸ್ಟ್ ಆಫ್ ದ ರೇರ್ ಆಗ್ತಾಯಿದೆ. ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿರ್ಬೋದು, ಮರಾಠಿ ಮಾಧ್ಯಮದಲ್ಲಿರ್ಬೋದು, ಉರ್ದು ಮಾಧ್ಯಮದಲ್ಲಿರ್ಬೋದು. ಕೇವಲ ಅದೇ ಮಾಧ್ಯಮದಲ್ಲೇ ಇಂಜಿನಿಯರಿಂಗ್ ಮಾಡಿರಿ, ಮತ್ತೇನು ಮಾಡಿರಿ, ಅಥವಾ MA ಮಾಡಿರಿ ಕನ್ನಡ ಮಾಧ್ಯಮದಲ್ಲೇ, ಅವ್ರಿಗೆ ಭಾಳ ಕಷ್ಟ, ಅಸಾಧ್ಯ ಅಂದರೂ ಅಡ್ಡಿ ಇಲ್ಲ. ಇದ್ರ ಮತ್ತೆ ಯಾಕೆ ಮತ್ತೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಒಂದು ವೀರದೇವ ಧೋನಿ ಅಂತ ಮತ್ತು ನಮ್ಮ ಹನುಮಂತಪ್ಪ ನಂದಿ ಅಂತ ಅಭ್ಯರ್ಥಿಗಳನ್ನ ನೋಡಿದಾಗ ಹೌದಪ್ಪ ಸಾಧ್ಯ ಅಂತ. ಬಟ್ ಅವರು ಸಹಿತ ಇಂಜಿನಿಯರಿಂಗ್ ಊರಿಂದ ಬರ್ತಾ ಇದ್ದಾರೆ, ಪ್ರತಿಭಾವಂತರಿದ್ದಾರೆ. ಕನ್ನಡ ಮಾಧ್ಯಮದಲ್ಲೇ ಮರಾಠಿ ಮಾಧ್ಯಮದಲ್ಲಿ ಓದಿರ್ಬೋದು ಅವರು, ಆದರೆ ಪ್ರತಿಭಾವಂತರಿದ್ದಾರೆ. ಅದು ಪ್ರತಿಭೆ ಅನ್ನುವಂಥದ್ದು ಅದೇನು ನಾವು ಅದು ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಶ್ರೇಷ್ಠತೆ ಇರ್ತದೆ. ಜೊತೆಗೆ ಅಲ್ಲಿ ವಾತಾವರಣ ಬಂದದ, ಜನನ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಇದು ಎಕ್ಸೆಪ್ಷನ್. DC ಪಾರ್ಟಿ ಅವರು ಅನ್ನಂಗೆ. ಬಟ್ ಎಲ್ಲರೂ DC ಪಾರ್ಟಿ ಆಗಲಿಲ್ಲ, ಎಲ್ಲರೂ ಧೋನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹನುಮಂತಪ್ಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದಾಗಬೇಕಾಗಿದ್ರೆ ಬೇಸಿಕ್ ಏನು ಬೇಕಾಗಿತ್ತು ಅಂತ ನಾನು ಇವತ್ತು ಮಾತಾಡ್ತೀನಿ. ನೀವು ಸಹಿತ